Hey guys, welcome back to our channel. Fujukaji Stories. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರ ಅಂತ ಏನಿಸ್ತಾ? ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ನಾವಿವತ್ತಿಗಳಿ ಸ್ಪೋರ್ಟ್ಸ್ ಔಟ್ಫಿಟ್ ಅಲ್ಲಿ ಬಂದಿದ್ದೇವೆ ಆಲ್ರೆಡಿ. ಫುಲ್ ಸ್ಪೋರ್ಟ್ಸ್ ಶೂಸ್ ಕಾಣುದಿಲ್ಲ ಎಲ್ಲ ಇಬ್ರು ಸ್ಪೋರ್ಟ್ಸ್ ಕ್ಯಾಪ್ ಎಲ್ಲ ನಾನ್ ಸಹ ಉಂಟು ಸ್ಪೋರ್ಟ್ಸ್ ಪರ್ಸನ್ ಆಗಿ ಬಂದಿದ್ದೇವೆ ಇಬ್ಬರು ಸಹ. ಯಾಕೆ ಹೇಳಿದ್ರೆ ಇವತ್ತು ನಮ್ಮ ವಿಕೆಕೆ ಆನ್ಯುವಲ್ ಪಿಕ್ನಿಕ್ ಡೇ. ಪಿಕ್ನಿಕ್ ಅಂಡ್ ಕ್ರಿಕೆಟ್ ಹುಡುಗಿಯರಿಗೆ ಥ್ರೋ ಬಾಲ್ಸ್ ಹೌದು. ಸೊ ಲಾಸ್ಟ್ ಇಯರ್ ನೀವು ನಮ್ಮ ವ್ಲಾಗ್ಸ್ ನೋಡ್ತಿದ್ರೆ ಲಾಸ್ಟ್ ಇಯರ್ ಸಹ ಇತ್ತು ಆ್ಯಂಡ್ ಎವ್ರಿ ಇಯರ್ ಇರ್ತದೆ ಸಮ್ಮರಲ್ಲಿ. ಸೊ ಲಾಸ್ಟ್ ಇಯರ್ ನಾವು ಎಂತ ಕ್ರಿಕೆಟ್ ಮಾತ್ರ ಇದ್ದದ್ದು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಮತ್ತು ಮಕ್ಕಳಿಗೆ ಸಹ ಇತ್ತು. ನಾವಿಬ್ರು ಪಾರ್ಟಿಸಿಪೇಟ್ ಮಾಡಿದ್ವಿ ಲಾಸ್ಟ್ ಇಯರ್. ಒಂದೇ ಟೀಮಲ್ಲಿ ಇದ್ವಿ ಇಬ್ಬರು ಸಹ. ಹೌದು ಹೇಳ್ದಾಗೆ ಶಿವಮೊಗ್ಗದಲ್ಲಿ ಇದ್ವಿ ಲಾಸ್ಟ್ ಇಯರ್. ಸೊ ಈ ವರ್ಷ ಬೇರೆ ಬೇರೆ ಟೀಮಿಗೆ ಹೋಗಿದ್ದೇವೆ. ಯಾವುದು ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗ್ತದೆ. ಇದೇ ಸೇಮ್ ಪಾರ್ಕಲ್ಲಿ ಲಾಸ್ಟ್ ಇಯರ್ ಇದ್ದ ಪಾರ್ಕಲ್ಲೇ. ಮತ್ತೆಂತ ಉಂಟು ಇಲ್ಲಿ ಫುಡ್ ಉಂಟು, ಫುಡ್ ಸ್ಟಾಲ್ ಇಡ್ತಾರೆ ಬೇರೆ ಬೇರೆಯವರು, ಅಂದ್ರೆ ತುಂಬಾ ವೆರೈಟಿ ಫುಡ್ಸ್ ಇರ್ತದೆ. ಈ ಸತಿ ವಿಶೇಷಕ್ಕೆ ನಿಮ್ಗೆ ಅಲೋಕ್ ಅಂದ್ರೆ ಗೊತ್ತಾಗ್ಲಿಕ್ಕಿಲ್ಲ, ಆಲೋಕಿ ಅಂದ್ರೆ ಗೊತ್ತಾಗಿರ್ಬೋದು. ಸೊ ಅವರು ಬಂದಿದ್ದಾರೆ. ಸೊ ಅವರು ಇವೆಂಟ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಸಂಜೆ ನಂತರ ಅವರು ಇರ್ತಾರೆ. ಸೊ ಅವರು ನೋಡ್ಲಿಕ್ಕೆ ಸಿಗ್ತಾರೆ, ಪ್ಲಸ್ ಗೊತ್ತಿಲ್ಲ ಹಾಡ್ತಾರೆ ಅಂತ. ಕಂತೆಗಳ ಸಂತೆಯಲ್ಲಿ ಇರುವುದು. ಹೌದು, ಬಟ್ ನೋಡುವ, ಬರುದು ಗ್ಯಾರಂಟಿ ಅವರು. ಬಟ್ ಎಂತ ಮಾಡ್ತಾರೆ, ಎಂತ ಇವೆಂಟ್ ಅಲ್ಲಿ ಎಂತ ಉಂಟು ನಮ್ಗೆ ಸಹ ಗೊತ್ತಿಲ್ಲ. ಅಲ್ಲಿ ಹೋಗಿ ಸಂಜೆ ನಂತರ ಇದು ನಮ್ದು ಸ್ಪೋರ್ಟ್ಸ್ ಎಲ್ಲ ಆದ್ಮೇಲೆ. ಸೊ ಈಗ ಸದ್ಯಕ್ಕೆ ಹುಡುಗಿಯರದು ಥ್ರೋ ಬಾಲ್ ಪೂಜಿತನವರು ಆಡ್ತಿದ್ದಾರೆ. ಓಪನಿಂಗ್ ಮ್ಯಾಚ್ ಪೂಜಿತನವರು ಆಡ್ತಿದ್ದಾರೆ. ಅದನ್ನು ನಾನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೇನೆ. ಪೂಜಿತ ಥ್ರೋ ಬಾಲ್ ಎಷ್ಟು ಒಳ್ಳೆ ಆಡ್ತಾಳೆ ಅಂತ. ಮನೇಲಿ ಹೇಳ್ತಿದ್ದು, ನಾನು ಮೊದಲು ಆಡ್ತಿದ್ದೆ, ಸ್ವಲ್ಪ ಆಡಿದ್ದೇನೆ ಮೊದಲೆಲ್ಲ, ಒಳ್ಳೆ ಆಡ್ತೇನೆ ಪರವಾಗಿಲ್ಲ ಅಂತ ಹೇಳಿದಾಳೆ. ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಸತ್ಯ ಹೇಳ್ಬೇಕಾದ್ರೆ. ಆದ್ರೆ ಈಗ ಡಿಸ್ಟ್ರಿಕ್ಟ್ ಇದು ಡಿ ಇಂದ ಟಿ ವರೆಗೆ ಎಲ್ಲ ಕಳೆದೋಗಿದೆ. ಹೌದು, ಸುಮಾರು ವರ್ಷಗಳ ಕಾಲ, ಎಷ್ಟೋ ವರ್ಷದ ನಂತರ ಆಡ್ತಿರುವುದು. ಸೊ ಮೇ ಬಿ ನೋಡುವ. ನಾನು ಫುಲ್ ಹೈಪ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾಳೆ. ಸೊ ನನ್ಗೆ ಸಹ ನೋಡ್ಲಿಕ್ಕೆ ಆಸೆ ಉಂಟು ಹೇಗೆ ಆಡ್ತಾಳಂತ. ನಾನು ನೋಡ್ತೇನೆ. ಹೌದು, ಆಕ್ಚುಲಿ ಮೆನ್ಸ್ ಕ್ರಿಕೆಟ್ ನಾಳೆ ಅದನ್ನು ತೋರಿಸ್ತೇವಲ್ಲ, ನಾಳೆ ಸಹ ತೋರಿಸ್ತೇವೆ. ಡೇ 2 ಅಂತೇಳಿ ಮಾಡುವ. ಬನ್ನಿ ಹೋಗುವ. ನಮ್ದೀಗ ಇಂಪಾರ್ಟೆಂಟ್ ಹಾಯ್ ಮಾಡಿ ಅಲ್ಲಿಂದ. ಹಾಯ್, ಇವರೆಲ್ಲ ನಮ್ಮ ಇಂಪಾರ್ಟೆಂಟ್ ಆರ್ಗನೈಸರ್ ಇವತ್ತಿದು ಮ್ಯಾಚ್ ಇದು. ಹೌದು, ಕಷ್ಟ ಜಾಸ್ತಿ ಕಷ್ಟ ಇವರೇ ಪಡೋದು. ನಾವು ಬಂದು ಸುಮ್ಮನೆ ವಿಡಿಯೋ ಮಾಡೋದಿಲ್ಲಿ. ಸೊ ನೋಡಿ, ಎಲ್ಲ ಕಷ್ಟ ಪಡ್ತಾ ಇದ್ದಾರೆ. ನಾನು ಸಹ ಮನೆಯಲ್ಲಿ ತುಂಬ ಕಷ್ಟಪಟ್ಟು ಇಲ್ಲಿ ಬಂದಿದ್ದೇನೆ. ಅದೇ ನನಗೆ ಕಷ್ಟ. ನೋಡಿ, ಮಳೆ ಎಲ್ಲ ಬಂದು ಫುಲ್ ಗ್ರೌಂಡ್ ಎಲ್ಲ ನೀರು ನಿಂತು ಈಗ ಬಿಸಿಲು ಬಿಟ್ಟಿದೆ. ಫುಲ್ ಗ್ರೌಂಡ್ ವರ್ಕ್ ಆಗ್ತಾ ಉಂಟು ಇಲ್ಲಿ. ಪಿಚ್ ರೆಡಿ ಮಾಡ್ತಿದ್ದಾರೆ. ಒಂದು ಹೆವಿ ವರ್ಕ್ ಆಗ್ತಾ ಉಂಟು. ಪಿಚ್ ರಿಪೋರ್ಟ್ ಕೊಡ್ಲಿಕ್ಕೆ ಏನಿಲ್ಲ. ಸಿಮೆಂಟ್ ಗ್ರೌಂಡ್, ಬಾಲ್ ಎಳ್ದು ಬಿಟ್ಟರೆ ಸ್ವಿಂಗ್ ಅಂತ ಹೋಗ್ತಾ ಇರ್ತದೆ. ಸೊ ಆದಷ್ಟು ಫಾಸ್ಟ್ ಬಿಡಬೇಕು. ನೋಡಿ, ಫುಲ್ ನೀರೆಲ್ಲ ತೆಗೆದು ಈ ಒಂದು ಉಡ್ಡಿದೊಂದು ಇದು ಉಂಟು ನೋಡಿ, ತೋರಿಸ್ತೇನೆ. ಇದನ್ನು ಆ ನೀರು ಮೇಲೆ ಹಾಕ್ಕೊಂಡ್ರೆ ಇದು ನೀರನ್ನೆಲ್ಲ ಹೀರ್ಕೊಳ್ತದೆ. ಮರದು ಪೀಸ್ ಇದೆಲ್ಲ ತುಂಡು ಉಂಟು, ಒಳ್ಳೆ ಸಾಫ್ಟ್ ಉಂಟು. ಸೊ ಇದನ್ನು ಇಲ್ಲಿ ಹಾಕಿದರೆ ಒಂದು ಜಾರುದಿಲ್ಲ, ಇನ್ನೊಂದು ನೀರನ್ನೆಲ್ಲ ಹೀರ್ಕೊಳ್ತಂತೆ. ಸೊ ನೀರನ್ನೆಲ್ಲ ತೆಗೆದು ಅದನ್ನು ಹಾಕ್ತಿದ್ದಾರೆ ಅವರು. ಫುಲ್ ಹೆವಿ ಗ್ರೌಂಡ್ ವರ್ಕ್ ಆಗ್ತಾ ಉಂಟು. ಬನ್ನಿ, ಈಗ ಇಲ್ಲಿ ನಮ್ಮ ಪೂಜಿತನವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡುವ, ಅವಳು ಕೊಟ್ಟ ಹೈಪ್ ಎಷ್ಟು ನಿಜ ಎಷ್ಟು ಸುಳ್ಳು ಈಗ ಗೊತ್ತಾಗ್ತದೆ. ಭಾರಿ ಸ್ಪಿನ್ನೆಲ್ಲ ಬಿಡ್ತಿದ್ದಾಳೆ ಮಾರೆ. ಯಾವ ಭಯಂಕರ. ದೂರದಿಂದ ನೋಡುವಾಗ ಒಳ್ಳೇದು ಕಾಣ್ತಾ ಉಂಟು, ಅಂದರೆ ಒಳ್ಳೆ ಆಡ್ತಾಳೆ ಅಂತ ಅನಿಸ್ತಾ ಉಂಟು. ಬಟ್ ನೋಡುವ, ಲೆಟ್ಸ್ ಸಿ. ಇಲ್ಲಿದ್ದಾಳೆ ನೋಡಿ ಪೂಜಿತ. ಯಾವ ಅಲ್ಲಿ ಆಚೆ ಸೈಡಲ್ಲಿ ಒಬ್ಬರೇ ಇದ್ದಾರೆ ಪ್ರಾಕ್ಟೀಸಿಗೆ, ಆಚೆ ಕೋರ್ಟಲ್ಲಿ. ಇವಳು ಪಾಪ ಪ್ಲೇಸ್ಮೆಂಟ್ ಎಲ್ಲ ಕೊಟ್ಟು ಅವರಿಗೆ ಓಡಿಸ್ತಿದ್ದಾಳೆ. ಮಾಡಿ ಓಕೆ ಆಯ್ತು. ಇದು ಈಗ ನನ್ನ ಟೀಮ್ ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಹಾಯ್ ಹಾಯ್, ಇದು ನಮ್ಮ ಟೀಮ್. ನಮ್ಮ ಟೀಮ್ ಹೆಸರೆಂತ? ಪವರ್ ಪಫ್ ಗರ್ಲ್ಸ್. ಇವ್ರದ್ದು ಈಗ ಪೂಜಿತನವ್ರದ್ದು ಫಸ್ಟ್ ಮ್ಯಾಚ್. ಪ್ರಾಕ್ಟೀಸ್ ಎಲ್ಲ ಮಾಡಿ ಆಗಿದೆ.
ಅಂಗಿ ಚೇಂಜ್ ಎಲ್ಲ ಗ್ರೇ ಹಾಕ್ಲಿಕ್ಕೆ ಎಲ್ಲ ಗ್ರೇ ಹಾಕ್ಲಿಕ್ಕಂತೆ. ನಂಗೆ ನಾನು ಸರಿ ನೋಡ್ಲಿಲ್ಲ ಆಕ್ಚುಲಿ. ಹಾಗೆ ನನ್ನ ಜಾಕೆಟ್ ಹಾಕಿಕೊಂಡು ಅಲ್ಲಿಗೆ. ನಂದೇ ಆಕ್ಚುಲಿ. ನಿಂದೆ ಎಲ್ಲ ನಿಂದೆ, ನಂದೆಲ್ಲ ನಿಂದೆ ಅಲ್ಲ. जो तेरा है वो मेरा है, जो मेरा है वो तेरा नहीं. ಈಗ ಫಸ್ಟ್ ಮ್ಯಾಚ್ ನಿಮ್ಗೆ ಎಂತ ಅವ್ರದ್ದು ಹೆಸರು ಎಂತ? ನಿಮ್ದು ಪವರ್ ಪಫ್ ಗರ್ಲ್ ಅಲ್ಲ ಅವ್ರದ್ದು? ಅವರು ಬ್ಲ್ಯಾಕ್ ಟೈಗರ್ಸ್ ಇರ್ಬೇಕು. ಹೌದಾ? ಅಲ್ಲ, ಅವರೆಲ್ಲ ಕಪ್ಪಂಗಿ ಹಾಕಿ ಬಂದಿದ್ದಾರೆ ಅದಕ್ಕೆ. ಟೀಮ್ ಹೆಸರು ಗೊತ್ತಿಲ್ವಾ? ಇವಳನ್ನು ಹೋಗಿ ಹೋಗಿ ಟೀಮಿಗೆ ಸೇರಿಸಿದಾರಲ್ಲ ಅದೇ ಲಾಸ್ಟ್ ಮೂಮೆಂಟ್ ನಾ ಬಂದೇ ದೊಡ್ಡ ವಿಷಯ. ಅದೌದು, ಗೊತ್ತಾಯ್ತಲ್ಲ. ಎಲ್ಲಿ ಆಡು ಒಳ್ಳೆ ಮಾಡಿ ಆಡು. ಆಲ್ ದ ಬೆಸ್ಟ್. ಇಲ್ಲಿ ನೋಡಿ ಮಕ್ಕಳಿದು ಕ್ರಿಕೆಟ್ ಸ್ಟಾರ್ಟ್ ಆಗಿದೆ. ದಾವಣಗೆರೆ ಮತ್ತು ಬೆಂಗಳೂರು ಅಂತೆ. ಮಕ್ಕಳಿದು ಒಂದು 3 ಟೀಮ್ ಏನೋ ಇರಬೇಕು. ಅಲ್ಲಿ ಈಗ ನಮ್ಮದು ವುಮೆನ್ಸ್ ಇದು ಥ್ರೋಬಾಲ್ ಅಲ್ಲಿ ಆ ಕೋರ್ಟಲ್ಲಿತ್ತು, ಬಟ್ ಅಲ್ಲಿ ಪಿಚ್ ಸರಿ ಇಲ್ಲ ಹೇಳಿ ಈಚೆ ಸೈಡಿಗೆ ಹಾಕಿದ್ದಾರೆ, ಈಚೆಗೆ ಶಿಫ್ಟ್ ಮಾಡಿದ್ದಾರೆ. ಮ್ಯಾಚ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಇನ್ನೂ ಪ್ರಾಕ್ಟೀಸಲ್ಲೇ ಇದ್ದಾರೆ. ಪೂಜಿತಾ ನೋಡಿ ಅಲ್ಲಿದ್ದಾಳೆ. ಸೊ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಮ್ಯಾಚ್. ಪಿಚ್ಚನ್ನೆಲ್ಲ ಈಚೆ ಶಿಫ್ಟ್ ಮಾಡಿ ಈಗ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡುವ ಲೈನ್ ನೋಡ್ಲಿಕ್ಕೆ, ಲೈನ್ ನಂದಿಲ್ಲಿ ರೆಕಾರ್ಡ್ ಆಗ್ತದೆ. ಥರ್ಡ್ ಅಂಪೈರ್ ನಾನು, ರೆಕಾರ್ಡ್ ಆಗ್ತಾ ಉಂಟು. ಅಪೋನೆಂಟಿಗೆ 1 ಪಾಯಿಂಟ್ ಬಂದಿದೆ. ನೈಸ್, ಭಯಂಕರ ಇದ್ದಾರೆ. ಕಮಾಂಡ್ ಪೂಜಿತಾ 1 ಪಾಯಿಂಟ್ ತಂದಿದ್ದಾಳೆ. ನೈಸ್. ವಾ ಕಮಾಂಡ್ ಪೂಜಿತಾ. ಗಟ್ಟಿ ಗಟ್ಟಿ ಇನ್ನೂ ಸಹ ಗಟ್ಟಿ ಚಿಯರ್ ಆಗ್ಬೇಕು. 8-2 ಆಗಿದೆ ಪಾಯಿಂಟ್ಸ್. ಪವರ್ ಪಫ್ ಗರ್ಲ್ಸ್ ಲೀಡಲ್ಲಿದ್ದಾರೆ. ಪೂಜಿತಾ ಸರ್ವ್ ಈಗ. ಓಹೋ, ಗುಡ್ ಸರ್ವ್, ಗುಡ್ ಸರ್ವ್. 11-all. ಗುಡ್ ಸರ್ವ್. ಸರ್ವ್ ಒಳ್ಳೆ ಮಾಡ್ತಾಳೆ, ಸ್ಪಿನ್ನಿಂಗ್ ಸರ್ವ್. ಗೇಮ್ ಪಾಯಿಂಟ್. ಇವರು ತುಂಬಾ ದೂರದಿಂದ ಸರ್ವ್ ಮಾಡ್ತಿದ್ದಾರೆ. ಗುಡ್ ಒನ್, ಗುಡ್ ಒನ್. ಅಯ್ಯೋ, ವಿನ್ ಆದ್ರು. ಟೀಮ್ ಬ್ಲ್ಯಾಕ್ ವಿನ್ನರ್ಸ್. ಗೇಮ್ ಫಾರ್ ಟೀಮ್ ಬ್ಲ್ಯಾಕ್. 3 ಸೆಟ್ ಗೇಮ್ ಆಗ್ಲಿಲ್ಲ. 3 ಸೆಟ್. ಇವ್ರಿನ್ 2 ಸೆಟ್ ವಿನ್ ಆಗ್ಬೇಕೀಗ. ಮೆಲ್ಲ ಮೆಲ್ಲ. ನಾವು ಅಷ್ಟರಲ್ಲಿ ಒಂದು ಮಲ್ಗಿ ಬರುವನ ಅಂತ ನ್ಯಾಪ್ ತೆಗೆದು ಬರೋ. ಇದು ಸುಮಾರು ಲಾಂಗ್ ಗೇಮ್ ಇರೋದು. 3 ಸೆಟ್ ಇದು ಮಾರೆ. ಈಗ 1 ಸೆಟ್ ಆಗಿದೆ ಅಷ್ಟೇ. ಬುಡೋರ್ಚಿ ಕಮಾನ್. ರೀಸವ್ ಆಯ್ತಿದೀಗ. ಅವ್ರು ವಿಸಿಲ್ ಹಾಕ್ಲಿಲ್ಲ ಅಂತ ರೆಫ್ರಿ. ಎಕ್ತನ್ ಅವರು ಫುಲ್ ಗರಂ ಆಗಿದ್ದಾರೆ ಈಗ. 10-9. ಆಂಡಲ ಬುಡೋರ್ಚಿ ಎಕ್ತ, ಆಂಡಲ ಬುಡ್ರ ಬಲ್ಲಿ ಕಮಾನ್. ಫುಲ್ ಭಯಂಕರ ಫೈಟ್ ಮ್ಯಾಚ್ ಆಗ್ತಾ ಉಂಟು ಈಗ. ನೈಸ್ ನೈಸ್. ಇಲ್ಲಿ ನಮ್ದು ರೆಫ್ರಿ ಇಲ್ಲಿದ್ದಾರೆ. ಆಕ್ಚುಲ್ ರೆಫ್ರಿ ಇವರು. ಅವರೆಲ್ಲ ಸುಮ್ಮನೆ ಲೆಕ್ಕಕ್ಕೆ. ಆಕ್ಚುಲ್ ರೆಫ್ರಿ ಇಲ್ಲಿದ್ದಾರೆ. 14-12. ಪವರ್ ಪಫ್ ಗರ್ಲ್ ಸೆಕೆಂಡ್ ಸೆಟ್ ವಿನ್ ಆಗಿದ್ದಾರೆ. ಫೈನಲ್ ಸೆಟ್ 1 ಈಚ್ ಈಗ. ಲಾಸ್ಟ್ ಸೆಟ್, ಥರ್ಡ್ ಸೆಟ್ ಈಗ. ಮಕ್ಕಳ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಆಯ್ತು. ನಿಮ್ಮದು ಮಕ್ಕಳಿದ ಹಾಗಾದ್ರೆ ಪರವಾಗಿಲ್ಲ. ಬಿಸಿಲು, ಒಳ್ಳೆ ಬಿಸಿಲು ಬಂದಿದೆ ಗೈಸ್. ಸೂಪರ್ ಆಗ್ತಾ ಉಂಟು ಈಗ. ಭಾರಿ ಸಾಲಿಡ್ ಆಡ್ತಿದ್ದಾರೆ. ಜಸ್ಟ್ ಮಿಸ್, ಸ್ವಲ್ಪ ಪಾಯಿಂಟ್ ಅಲ್ಲಿ ಸೋತಿದ್ದಾರೆ. ಬಟ್ ಇವರು ವಿನ್ ಆಗಿದ್ದಾರೆ ಈಗ. ಫೈನಲ್ ಸೆಟ್ ವಿನ್ ಆದ್ರು ಪವರ್ ಪಫ್ ಗರ್ಲ್. ನಾವು ಇವ್ರದ್ದು ಸೆಲೆಬ್ರೇಷನ್ ರೆಕಾರ್ಡ್ ಮಾಡುವ. ವೆಲ್ ಕ್ಯಾಪ್ಚರ್ಡ್.
ಈಗ ಇಂಟರ್ವ್ಯೂ ತಗೊಳ್ಳೋ ನಮ್ಮ ಪೂಜಿತನವರೇ, ಒಳ್ಳೆ ಆಡಿದ್ದೀರಿ. ನಿಮ್ದೊಂದು ಇಂಟರ್ವ್ಯೂ ಕೊಡ್ಬೋದಾ, ಸಂದರ್ಶನ? ಅಲ್ಲ, ಒಂದು ಸಂದರ್ಶನ ಕೊಡಿ ಪ್ಲೀಸ್ ಮೇಡಮ್. ಮ್ಯಾಮ್, ಒಂದು ಗೇಮ್ ಬಗ್ಗೆ ಹೇಗಾಯ್ತು ಅಂತ. ಅಲ್ಲ, ಒಂದು ಜಸ್ಟ್ ಒಂದು 2 ನಿಮಿಷ ನಿಮ್ದು ಪ್ಲೀಸ್. ಸ್ವಲ್ಪ ಬಿಸಿಲಿಗೆ ತಿರುಗ್ತೀರಾ, ನೀವು ಚೆನ್ನಾಗಿ ಕಾಣ್ತೀರಿ. ಆಗ ಕ್ಯಾಪ್ ಹಾಕೊಳ್ತೀರಾ? ಓಕೆ. ಯಾಕೆ ಕಪ್ ಹಾಕ್ತೀರಾ? ಹೌದಾ, ಹಾಗಾದ್ರೆ ಕ್ಯಾಪ್ ಹಾಕೊಳ್ಳಿ. ಹೇಗಾಯ್ತು ಗೇಮ್, ಹೇಗೆ ಅನಿಸಿತು? ಗೇಮ್ ಆಕ್ಚುಲಿ ಒಳ್ಳೆ ಇತ್ತು. ಅಮಿತನ್ ಗಂಡ ಬಂದಿದ್ದಾರೆ, ಎಲ್ಲ ಅವರೇ ಮಾಡಿರುದು, ಎಲ್ಲ ಅವರೇ ಮಾಡಿರುದು. ಅಮಿತ್ ಅವರಿಗೆ ಜಾಸ್ತಿ ಪಾಯಿಂಟ್ ಕೊಟ್ಟಿದ್ದಾರೆ, ನಮ್ಗೆ ಕಡಿಮೆ ಕೊಟ್ಟಿದ್ದಾರೆ. ಆದ್ರೆ ವಿನ್ ಆಗಿದೆ ಇವ್ರ ಟೀಮ್ ಈಗ. ಇನ್ನೆಂತ ನ್ಯಾಯ? ಬಟ್ ಒಳ್ಳೆ ಖುಷಿ ಆಯ್ತಾ? ಇಲ್ಲ, ತುಂಬಾ ಖುಷಿ ಆಯ್ತು. ಐ ಥಿಂಕ್ ನಾವು ಜಾಲಿಯಲ್ಲಿ ಆಡುವ ಅಂತ ಹೋಗಿದ್ದು, ಆಮೇಲೆ ಗೇಮ್ ಇನ್ ಸ್ಪಿರಿಟ್ ಅಲ್ಲಿ ಆಗ್ಲಿಲ್ಲ, ಸ್ವಲ್ಪ ಕ್ಲಾಶ್ ಎಲ್ಲ ಆಯ್ತು ಮಧ್ಯ. ಬಟ್ ಪ್ರತಿ ಹೌದು, ಆಟ ಆಡುವಾಗ ಗೇಮ್ ಆದ್ಮೇಲೆ ಅದೆಲ್ಲ ಇದ್ದದೆ. ಸೊ ತುಂಬಾ ಖುಷಿ ಆಯ್ತು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ವಾಲಿಬಾಲ್ ಥ್ರೋ ಬಾಲ್ ಆಡಿ ಹೇಗೆ ಆಯ್ತು? ತುಂಬಾ ಖುಷಿ ಆಯ್ತು. ಹೌದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಪ್ರೆಸೆಂಟೇಷನ್ ಸೆರೆಮನಿ ಅದೆಂತ ಇಲ್ಲ, ನಂಗೆ ನೀರ್ ಬಾಟ್ಲಿ ಮಾತ್ರ. ನಿಮಗೆ ನೀರು ಬಾಟ್ಲಿ ಮಾತ್ರ? ಇಲ್ಲ, ಇನ್ ನೆಕ್ಸ್ಟ್ ಒಂದು ಗೇಮ್ ಉಂಟಲ್ಲ. ಹೌದು. ಈಗ ಈ ಮ್ಯಾಚ್ ಇದು ಹೋಗಿ ಮ್ಯಾಮ್, ಅಲ್ಲಿ ಕಾಯ್ತಿದ್ದಾರೆ ನಿಮಗೆ ಪ್ರೆಸೆಂಟೇಷನ್ ಸೆರೆಮನಿಗೆ. ಧನ್ಯವಾದಗಳು. ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಇಂಟರ್ವ್ಯೂಗೆ. ನೀವು ಯಾವುದು ಇದು ನ್ಯೂಸ್ ಚಾನೆಲ್? ನಮ್ದು ಕೂಜು ಕಾಜು ಸ್ಟೋರೀಸ್ ಟಿವಿ ಚಾನಲ್. ಅಲ್ಲಿಗೆ ಬರ್ತೇವೆ. ಅಲ್ಲಿಗೆ ಬರಬೇಡಿ, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಾಕು. ಪೂಜಿತನವರು ಸುಸ್ತಾಗಿ ಪಾಪ ಫ್ರೂಟ್ಸ್ ತಿಂತಿದ್ದಾರೆ. ತೋರಿಸ, ಆರೆಂಜ್ ತಿಂತಿದ್ದಾರೆ. ಸುಸ್ತಾಯ್ತಾ? ಅದು ಕಂಟಿನ್ಯೂಸ್ 3 ಸೆಟ್ ಆಯ್ತಲ್ಲ, ಅದಕ್ಕೆ ಅಭ್ಯಾಸ ಇಲ್ಲ ಅಲ್ಲ. ಸೊ ನಂದೀಗ 1 ಸೆಟ್ ಮ್ಯಾಚ್ ಆಯ್ತು. ಅದಕ್ಕೆ ಇವ್ರು ಹೇಳಿದ್ರು ಅಲ್ಲಿ ಫುಡ್ ಸ್ಟಾಲ್ ಎಲ್ಲ ಬಾರಿ ಒಳ್ಳೆ ಉಂಟು, ನಾವು ಹೋಗ್ಲೇ ಇಲ್ಲ, ಆಚೆಗೊಂದು ರೌಂಡ್ ಹೋಗಿ ಬರುವ ಅಂತ ಹೇಳಿದ್ರು. ಸೊ ಫುಡ್ ಎಂತೆಲ್ಲ ಸ್ಟಾಲ್ ಹಾಕಿದ್ದಾರೆ ನೋಡಿ ಬರುವ. ಹೌದು, ಸುಮಾರು ಸ್ಟಾಲ್ ಇದ್ದಾಗೆ ಕಾಣ್ತದೆ ಇಲ್ಲಿಂದ ನೋಡುವಾಗ. ಬಟ್ ಗೊತ್ತಿಲ್ಲ ಎಂತೆಲ್ಲ ಸಿಗ್ತದೆ. ಲಾಸ್ಟ್ ಟೈಮ್ ಇದೆಲ್ಲ ಇತ್ತಲ್ಲ, ಗುಲಾಬ್ ಜಾಮೂನ್ ಮತ್ತೆ ಇದಿತ್ತು ಪಕೋಡ, ಮಜ್ಜಿಗೆ ಪಕೋಡ, ಮತ್ತೆ ರೈಸ್ ಐಟಮ್ಸ್ ಇತ್ತು, ಚಾರ್ಮುರಿ ಇತ್ತು. ಇರ್ಬೋದು, ಬನ್ನಿ ಎದುರು ಹೋಗ್ತಿಯಾಗೆ ನೋಡುವ. ಇದೀಗ ಗ್ರೌಂಡ್ ಸೈಡ್ ಅಲ್ಲಿ ತುಂಬಾ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಹೌದು ನೋಡಿ, ಲಾಸ್ಟ್ ಟೈಮಿನ ಹಾಗೆ ಇಲ್ಲಿ ಸಹ ಎಲ್ಲ ಫ್ಯಾಮಿಲಿ ಅವರು ಬಂದಿದ್ದಾರೆ. ಅಲ್ಲಿ ಎಲ್ಲ ಪ್ಲೇಯರ್ಸ್ ಆಲ್ಮೋಸ್ಟ್. ಇಲ್ಲಿ ಊಟದ ಹತ್ರ ಫ್ಯಾಮಿಲಿ ಅವರೆಲ್ಲರೂ ಸಹ ಕುತ್ಕೊಂಡು ಪಿಕ್ನಿಕ್ ಟೈಮ್ ಮಾಡ್ತಿದ್ದಾರೆ. ಹೌದು. ಈಗ ಸ್ವಲ್ಪ ಬಿಸಿಲಿದ್ದಕ್ಕೆ ಆಕ್ಚುಲಿ ಸ್ವಲ್ಪ ಒಳ್ಳೇದೇ ಆಗಿದೆ, ಯಾಕಂದ್ರೆ ತುಂಬಾ ಸೆಕೆ ಸಾಗುದಿಲ್ಲ, ಹಾಗೆ ಒಳ್ಳೆ ಗಾಳಿ ಸಹ ಉಂಟಲ್ಲ, ಒಳ್ಳೇದಾಗ್ತದೆ. ನೋಡುವಾಗ ಪೇರೆಂಟ್ಸ್ ಅವರೆಲ್ಲ ಇದ್ದಾರೆ, ಪ್ರಾಯದವರೆಲ್ಲ, ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಅವ್ರ ಮನೆಯಿಂದ ಬಂದಿದ್ದಾರೆ. ಇದೆಲ್ಲ ಮನೆಯಿಂದನೇ ಅವರವರೇ ಚೇರ್ ತಂದದ್ದು. ಹೌದು, ಪಿಕ್ನಿಕ್ ಚೇರ್ ತಂದು ಕೂತ್ಕೊಂಡು ತಿಂತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಸುಮಾರು ಸ್ಟಾಲ್ಸ್ ಇದ್ದಾಗೆ ಉಂಟು ಇಲ್ಲಿ. ಬಟ್ ನಾವು ಅಚ್ಚೆಯಿಂದ ಬರೋ, ಒಂದು ಸುತ್ತು ಮಾಡಿ ಬರುವಾನ, ನಾವು ಎಂಡಿಂದ ಬರೋ, ಫಸ್ಟ್ ಇಂದ ಲಾಸ್ಟ್ ವರೆಗೆ ಹೋಗುವ. ಎಂತೆಲ್ಲ ಸಿಗ್ತದೆ ನೋಡುವ. ಇಲ್ಲಿ ಇದೆ ಅಂತ ಆತ್ರೇಯಸ್ ಕಿಚನ್, ಇದು ಲಾಸ್ಟ್ ಇಯರ್ಸ್ ಇತ್ತು. ಇದು ಲಾಸ್ಟ್ ಇಯರ್ಸ್ ಇತ್ತು. ಎಲ್ಲದಕ್ಕೂ $5. ಎಲ್ಲದಕ್ಕೆ 5. ಖಾರಾಬಾತ್, ಸಜ್ಜಿಗೆ, ಚೌಚೌ ಬಾತ್, ವೆಜ್ ಪುಲಾವ್, ಕರ್ಡ್ ರೈಸ್. ನೆಕ್ಸ್ಟ್ ಹಾಯ್ ಯಾರಿದ್ದಾರೆ ನೋಡಿ. ಇದೀಗ ಇನ್ನೊಂದು ಟೀಮ್ ತರ್ಲೆ ತಿಂಡಿ. ಇಲ್ಲಿ ಎಂತ ಸಿಗ್ತದೆ ಹೇಳು? ಇಲ್ಲಿ ಇಡ್ಲಿ, ಇಲ್ಲಿ ಉಂಟಾಗ ಇದೆಲ್ಲ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪಾಪ್ಡಿ ಚಾಟ್. ನೋಡ್ತೇವೆ, 1 ನಿಮಿಷ. ಅವ್ರವ್ರು ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ತರ್ಲೆ ತಿಂಡಿ. ಈಗ ನಮಗೆ ತರ್ಲೆ ತಿಂಡಿಯಲ್ಲಿ ಸಹ ಮ್ಯಾಂಗ್ಳೂರ್ನವ್ರು ಸಿಕ್ಕಿದ್ರು. ಹೌದು, ನಮ್ಮ ಊರಿನವರು, ನಮ್ಮ ಊರು ನಮ್ಮ ನೀರು. ಈಗ ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದೇವೆ. ಇದೀಗ ಇವ್ರದ್ದು ಹೆಸರೆಂತ ಬರಲಿಲ್ಲ, ಕಿಡ್ಸ್ ಚಾಕ್ಲೇಟ್ ಅಲ್ಲ, ಅದ ಹೆಸರೆಂತ ಬರಲಿಲ್ಲ. ಮಕ್ಕಳು ಮಾತ್ರ ಇಲ್ಲೇ ಇದ್ದಿದ್ರು, ಅದೊಂದು ನಾನು ಬೆಳಿಗ್ಗೆಯಿಂದ ನೋಡಿದ್ದೇನೆ. ಯಾಕಂದ್ರೆ ಇಲ್ಲಿ ಹನಿ ಕೇಕ್ ಉಂಟು, ಮಫಿನ್ಸ್ ಉಂಟು, ಅದಕ್ಕೋಸ್ಕರ ಮಕ್ಕಳೆಲ್ಲ ಇಲ್ಲೇ ಇರ್ತಾರೆ. ಪಾಪ ಕೊಡು ಪಾಪ. ಇದು ಎಂತ ಕಾಲ್ ಬಂತು ಪೂಜಿತನಿಗೆ, ಅವ್ರದ್ದು ಮ್ಯಾಚ್ ಈಗ ಸೆಕೆಂಡ್ ಮ್ಯಾಚ್ ಈಗ ಸ್ಟಾರ್ಟ್ ಆಗಿದೆ. ನಮಗೆ ತಿನ್ನಲಿಕ್ಕೆ ಟೈಮ್ ಸಿಕ್ಕಲಿಲ್ಲ. ನಾನು ಪೂಜಿತನ ಹಿಂದೆ ಕ್ಯಾಮರಾಮ್ಯಾನ್ ಪಂಕಜ್ ಜೊತೆ ನೋಡ್ತಾ ಇರಿ ಪೂಜಿ ಕಾಜು ಸ್ಟೋರೀಸ್. ನಾನು ಓಡ್ತಿದ್ದೇನೆ ಮಾರೆ ಅವಳ ಹಿಂದೆ. ಗೈಸ್, ನಾನಿಲ್ಲಿ ಬರೋಷ್ಟು ಒಂದು ಶಾಕ್ ಆದಿದೆ. ಎಂತ ಗೊತ್ತಾ, ಪೂಜಿತನವ್ರದ್ದು 1. ಇವ್ರದ್ದು ಅಪನೆಂಟ್ ಅವ್ರದ್ದು 0.6. ಸೊ ಫಸ್ಟಿಗೆ ಆಡೋದು ನೋಡ್ಲಿಕ್ಕೆ ಹೋದರೆ ಒಳ್ಳೆ ಆಡ್ತಿದ್ದಾರೆ ಅಪನೆಂಟ್, ಸೂಪರ್ ಆಡ್ತಾರೆ. ಬಟ್ ನೋಡುವ, ಹೇಳಲಿಕ್ಕಾಗೋದಿಲ್ಲ, ಇಟ್ ಕ್ಯಾನ್ ಬಿ ಎನಿ ಒನ್ಸ್ ಗೇಮ್. ನೋಡಿ, ಅಪನೆಂಟ್ಸ್ ಒಳ್ಳೆ ಆಡ್ತಿದ್ದಾರೆ. ಇವರು ಕಮ್ಮಿ ಇಲ್ಲ, ಇವರು ಒಳ್ಳೆ ಆಡ್ತಾರೆ. ಬಟ್ ನೋಡುವ,
7-2 ಆಯಿತು. ಅಪನೆಂಟ್ ಕಾಸ್ಮೋಸ್ ಅಂತ ಟೀಮ್ ಹೆಸರು. 7 ಪಾಯಿಂಟ್ಸ್ ಅವರಿಗೆ. ಪೂಜಿತ ನೋಡಿ ಇಲ್ಲೇ ಇದ್ದಾಳೆ ಎದುರಲ್ಲಿ. ವಿನ್, ಕಾಸ್ಮೋಸ್ ವಿನ್. ನಮ್ಮ ಪವರ್ ಪಫ್ ಗರ್ಲ್ ಇಲ್ಲಿದ್ದಾರೆ, ಒಂದು ಪವರ್ ಪಫ್ ಗರ್ಲ್. ಈಗ ಕಾಸ್ಮೋಸ್ ಎದುರು ಸೋತಿದ್ದಾರೆ. ಹೇಗೆ ಅನಿಸ್ತಾ ಉಂಟು ಮೇಡಮ್ ಕಾಸ್ಮೋಸ್ ಎದುರು ಸೋತು? ಆಕ್ಚುಲಿ ನಾವು ಅವರೆದ್ರಿಗೆ ವಿನ್ ಆಗೋ ಮ್ಯಾಚ್ ಅದು. ಅದು ಎಲ್ಲರೂ ಸಹ ಹಾಗೆ ಹೇಳುದು ಸೋತ ಮೇಲೆ. ಎಂತಕ್ಕೆ ಹೇಳ್ತೇನೆ, ನಾವು ತುಂಬಾ ಸ್ಟ್ರೆಸ್ ತಕೊಂಡ್ವಿ. ಸೊ ವಿ ವರ್ ನಾಟ್ ಲೈಕ್ ಚೂರ್ಸ್ ಎಂಜಾಯ್ ಮಾಡಲಿಲ್ಲ ಹೀಗೆ. ಅದು ಹಾಗೆ ಗೇಮ್ ಫೈಟ್ ಬರುವಾಗ ಹಾಗೆ ಆಗುದು ಎಲ್ಲರಿಗೆ. ಸ್ಪೋರ್ಟ್ಸ್ ಸ್ಪಿರಿಟ್ ಒಳಗೆ ಹೋಗಿ ಮೈಯಲ್ಲಿ ಭೂತ ಬಂದಾಗೆ ಆಗುದು. ಬಟ್ ಇಟ್ಸ್ ಓಕೆ, ವೆಲ್ ಪ್ಲೇಡ್. ಒಳ್ಳೆ ಆಡಿದಿರಿ, ಭಾರಿ ಸೂಪರ್ ಆಗಿದೆ ರ್ಯಾಲಿ ಎಲ್ಲ. ನಾವಲ್ಲಿ ಹೊರಗೆ ನಿಂತವರೆಲ್ಲ ಫುಲ್ ಹೀಗೆ ವಾವ್ ವಾವ್ ಅಂತ ಹೇಳ್ತಿದ್ವಿ. ನಮ್ಗೀಗ ಸೀಕ್ರೆಟ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೀಕ್ರೆಟ್ ಇನ್ಫಾರ್ಮೇಶನ್ ಎಲ್ಲರೂ ಹೋಗ್ತಿದ್ದಾರೆ. ನಾವು ಆಕ್ಚುಲಿ ತಿನ್ನುವ ಅಂತ ಹೇಳಿ ಕುತ್ಕೊಂಡ್ವಿ ಅಲ್ಲಿ, ಏನಾದ್ರು ಸ್ವಲ್ಪ ಹೊಟ್ಟೆಗೆ ಹಾಕುವಂತ ಹಸಿವಾಗ್ತಿತ್ತು. ಬಟ್ ಈಗ ಇವರೆಲ್ಲರೂ ನಾವೆಲ್ಲರೂ ವೇಟ್ ಮಾಡ್ತಿರುವ ಗಳಿಗೆ ಬಂದಿದೆ. ಹೌದು, ನಮ್ಮ ಇವರು ಎಂತ ಏನಾಗ್ತಾ ಇದೆ ಕೆನಡಾದಲ್ಲಿ? ಆಲ್ ಓಕೆ ಆಗ್ತಾ ಇದೆ ಆಲ್ ಓಕೆ. ಪೂಜಿತ ನೀ ಸೋತಿದ್ಯಾ? ಆಲ್ ಓಕೆ. ಸೊ ಅಲೋಕ್ ಬಾಬು ಅವರು ಬಂದಿದ್ದಾರೆ, ರ್ಯಾಪರ್, ಕನ್ನಡ ರ್ಯಾಪರ್ ಇಲ್ಲಿದ್ದಾರೆ ನಮ್ಮ ಜೊತೆ. ಗೊತ್ತಿರ್ಬೋದು, ನಮ್ಗೆ ರ್ಯಾಪ್ ಹುಚ್ಚು ಅಂತ ಗೊತ್ತಾಗಿದ್ದು ಫಸ್ಟ್ ಈ ಸಾಂಗ್ ಇಂದ, ಮತ್ತೆ ಚಂದನ್ ಶೆಟ್ಟಿ. ಸೊ ಅಲೋಕ್ ಅವರು ನಾವೆಲ್ಲ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಿರೋದು. ಹೌದು. ಬಟ್ ಅವ್ರು ಹಾಡ್ತಾರ ಅಂತ ಗೊತ್ತಿಲ್ಲ, ಹಾಡುವರು ಆಬ್ವಿಯಸ್ಲಿ. ಬಟ್ ಅಟ್ ಲೀಸ್ಟ್ ಎದುರಲ್ಲಿ ನೋಡುವ, ನಿಮ್ಗೂ ತೋರಿಸ್ತೇವೆ ಬನ್ನಿ. ಕೆನಡಾದಲ್ಲಿ ಅಲೋಕ್ ಬಾಬು ಅವರಿದ್ದಾರೆ, ಬನ್ನಿ ಹೋಗುವ, ಅವರನ್ನು ನೋಡುವ. ಆಲ್ ಓಕೆ, ಆಲ್ ಓಕೆ, ಆಲ್ ಓಕೆ, ಆಲ್ ಓಕೆ, ಅಲೋಕ್, ಅಲೋಕ್, ಇವತ್ತು ಸಂಜೆ ಪೂರ್ತಿ ಆಲ್ ಓಕೆ. ವ್ಯಾಂಕೂವರ್ ಅಲ್ಲಿ ವಿಕೆಕೆ ಇರುವಾಗ ಅಲೋಕ್ ಅವ್ರಿಗೆ ಯಾವಾಗ್ಲೂ ಆಲ್ ಓಕೆ. ನಮಸ್ಕಾರ. ನಮಸ್ಕಾರ. ಏನ್ ಬಾಸು, ಅಷ್ಟು ದೂರದಿಂದ ಬಂದಿದ್ದೀನಿ. ಹೆಂಗಿರ್ಬೇಕು ಜೋಶ್ ವಿಕೆಕೆದೆಲ್ಲರಿಗೂ ನಮಸ್ಕಾರ. ಇದು ಕನ್ನಡಿಗರ ಜೋಶ್ ಅಂತಂದ್ರೆ ನಿಜವಾಗ್ಲೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಷ್ಟು ದೂರದಿಂದ ಬಂದ್ರು ಕೂಡ ಪ್ರೀತಿಯಿಂದ ಬೆಂಗಳೂರು ತರ, ಮೈಸೂರು ತರ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೋಗಿರೋ ತರ ರಿಸೀವ್ ಮಾಡ್ಕೊತಾ ಇದ್ದೀರಾ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ, ತುಂಬರಿಗೂ ಧನ್ಯವಾದಗಳು. ಆ್ಯಂಡ್ ನಿಮ್ಮನ್ನೆಲ್ಲ ನೋಡಿ ಇನ್ನೂ ಜಾಸ್ತಿ ಖುಷಿ ಆಯಿತು. ಏನಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರು ಸಿಗೋದು ಸರ್ವೇ ಸಾಮಾನ್ಯ. ಆದರೆ ಯಾವುದೋ ಬೇರೆ ಕಂಟ್ರಿಗೆ ಬಂದು ಇಷ್ಟು ಜನ ಕನ್ನಡಿಗರನ್ನ ನೋಡೋದು ನಿಜವಾಗ್ಲೂ ಭಾಳ ಖುಷಿಯಾದಂಥ ವಿಷಯ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಎಲ್ಲ ವಿಶಸ್, ಡ್ರೀಮ್ಸ್ ಎಲ್ಲಾನು ಸೂಪರ್ ಹಿಟ್ ಆಗಲಿ, ಆಲ್ ಓಕೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಹಾಡು ಇಲ್ಲಿರುವಂಥ ಎಲ್ಲ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೆಗೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ನಿರಾಸೆಯೇತಕ್ಕೆ ದುರಾಸೆಯೇತಕ್ಕೆ ಅದೇನೆ ಬಂದರು ಅವನೇ ಕಾರಣ, ಬಾಡಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ, ನಿಧಾನಿಸು ನಿಧಾನಿಸು. ಥ್ಯಾಂಕ್ ಯು ಸೋ ಮಚ್. ತಲೆ ಮೇಲೆ ಕೈ ಇಟ್ಕೂತ್ರೆ ಕೆಲ್ಸ ಆಯ್ತದ, ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಗೊತ್ತದ, ಅಟ್ಟಿಕೊಳ್ಳಿ ಕೂಗಿದ್ರೇನೆ ಬೆಳಕಾಗದ, ಬೋರವೆಲ್ಲ ಸೋಡದೇನೆ ನೀರ್ ಬರ್ತದ, ಹಂಗೆ ಕಹಿ ನೆನಪುಗಳ ನಿನ್ನರಿಬೇಕು, ನಿನ್ನ ಅನುಭವಗಳಿಂದ ನೀ ಕಲಿಬೇಕು, ನಿನ್ನ ಹಾಸಿಗೆನ ಮೀರಿ ಕಾಲ್ ಚಾಚಬೇಕು, ಲೈಫು ಎಷ್ಟೇ ಕಷ್ಟ ಅದು ನೀನು ನಗಬೇಕು, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಖುಷಿಯಾಗಿದೆ ಹ್ಯಾಪಿಯಾಗಿದೆ. ವಿಕೆಕೆ ಫಂಕ್ಷನ್ ಬಂದು ಸೂಪರ್ ಆಗಿರ್ತೀವಿ.
ಮೇಲೆ ಆಮೇಲೆ ಏನ್ ಹೇಳ್ಬೇಕು ನಿಮ್ಗೆ ಗೊತ್ತು. ಫೋನ್ ನಂಬರ್ ಇಸ್ಕೊಳ್ಳಕ್ಕೆ ಇದು ಫೋನ್ ನಂಬರ್ ಇಸ್ಕೊಳ್ಳಕ್ಕೆ ಐಡಿಯಾ. ಮತ್ತೆ ನಮಗೆ ಡಿಫರೆನ್ಸ್ ಅಂತ ಅನ್ಸ್ಲಿಲ್ಲ. ಕೆಲವರೆಲ್ಲ ಟ್ಯೂನ್ ಮಾಡ್ತಾರೆ ಅಂತೆಲ್ಲ ಕೇಳಿದ್ದೇವೆ, ಬಟ್ ಇವರದ್ ವಾಯ್ಸ್ ಹೌದು ಸೇಮ್ ಭಾರಿ ನಾವು super ಉಂಟು. ಎಂತ ಕೇಳ್ತೇವಲ್ಲ ಟಿವಿಯಲ್ಲಿ ಸೇಮ್ ಅದೇ ವಾಯ್ಸ್ ಅದೇ ಎಂತ ಟ್ಯೂನಿಂಗ್ ಹಾಗೆ ಅಂತ ಕೇಳಿಸ್ತದೆ. ಸೂಪರ್ ಅಂದ್ರೆ ಎಕ್ಸಾಕ್ಟ್ ಸೇಮ್ ಇದ್ದಾಗೆ ಅನಿಸಿತ್ತು ನಂಗೆ ಒಂದು ಕರೆಕ್ಟ್. ನೈಸ್. ನಮ್ಗೆ ಖುಷಿ ಆಯ್ತು, ಅವರೊಟ್ಟಿಗೆ ಒಂದು ಸೆಲ್ಫಿ ಸಹ ತೆಗ್ದ್ವಿ, ಮಾತಾಡಿಸಿದ್ವಿ, ನಾನೀಗ ಕೈಗೆ ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ವಿ. ಅಂಡ್ ಅವರು ಎಂತ ಹೇಳಿದ್ರು, ಆಲ್ ದ ಬೆಸ್ಟ್ ಅಂತ ತುಂಬಾ ಹೇಳಿದ್ರು. ತುಂಬಾ ಒಳ್ಳೆ ಇದ್ರು. ಅಂದ್ರೆ ಯೂಶುವಲಿ ನಾವೇ ತೆಗಿತೇವೆ ಅಂತ ಹೇಳುವಾಗ ಪಾಪ ಅವರೇ ಇಲ್ಲ ಕೊಡಿ ನಾನ್ ತೆಗಿತೇನೆ ಅಂತ ಹೇಳಿ ಯಾಕಂದ್ರೆ ನನ್ನ ಹೆಂಡತಿ ಕುಳ್ಳಿ ಅಲ್ಲ, ಯಾವ ಫೋಟೋದಲ್ಲಿ ಸಹ ಬರುದಿಲ್ಲ. ಎಲ್ಲರಿಗೂ ಹೇಳ್ತಿದ್ರು, ನಾನು ನೋಟಿಸ್ ಮಾಡಿ. ಇಲ್ಲ ಅದು ಹುಡುಗಿಯರಿಗೆ ಮಾತ್ರ, ಯಾಕಂದ್ರೆ ಗಿಡ್ಡ ಅಲ್ಲ, ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಸೊ ಯಾಕೆ ಕಷ್ಟ ಅಂತ ನಾನೇ ತೆಗೆದು ಕೊಡ್ತೇನೆ ಅಂತ ಒಮ್ಮೆ ಹೋಗಿ ಇಲ್ಲಿಂದ ಅಂತ ಹೇಳಿ ತೆಗೆದು ಕೊಟ್ಟು ಪಾಪ ಇದ್ರು ಅವ್ರು ತುಂಬಾ. ಇಲ್ಲ ಪಾಪ ಇದ್ರು, ಒಳ್ಳೆ ಇದ್ರು, ಆಲ್ ದ ಬೆಸ್ಟ್ ಎಲ್ಲ ಹೇಳಿದ್ರು, ಖುಷಿ ಆಯ್ತು. ಹೌದು. ಸೊ ಅವರು ಹೊರಟ್ರು. ನಾವೀಗ ಇವ್ರದ್ದು ಪೂಜಿತನ್ ಅವರು ಎಲ್ಲಿಯಾರು ಫೈನಲ್ಸ್ ಮುಟ್ಟಿದ್ರೆ ಪೂಜಿತನಿಗೆ ಫೈನಲ್ಸ್ ಮ್ಯಾಚ್ ಉಂಟು ಥ್ರೋಬಾಲ್ ಇದು, ಅದು ಆಗ್ತದ ನೋಡುವ. ಬಾ ಹೋಗುವ, ಅದಕ್ಕಿಂತ ಮೊದಲು ಏನಾರು ತಿನ್ನುವ ನಾವು ಕೂತ್ಕೊಂಡು. ಹೌದು, ನಾವು ಅಲ್ಲಿ ಹೋಗಿ ಏನಾದ್ರು ಈಗ ತಿನ್ನುವ. ಸಿಗ್ತೇವೆ. ಅತರ ಅತ್ತರ್ ಇಲ್ಲಿ ಬರ. ಕಮಿಯರ್ ಹೇಳ ಒಂದು ಪೂಜು ಕಾಜು ಸ್ಟೋರೀಸಿಗೆ ನಿಂದು ಯಾವ ಟೀಮ್ ಎಂತೆಲ್ಲ ಮಾಡ್ತಿದ್ದಿ ಹೇಳಂತೆ ಒಮ್ಮೆ. ನಿಂದು ಯಾವ ಟೀಮ್, ಎಷ್ಟು ಮ್ಯಾಚ್ ವಿನ್ ಆಗಿದ್ದೀರಾ? ಯಾವ ಟೀಮ್ ನೀನೀಗ ಫಸ್ಟ್? ಹಾಯ್ ಮೈ ನೇಮ್ ಇಸ್ ಅತರ್, ನೀ ಯಾವ ಟೀಮ್ ಹೇಳೀಗ? Hello, my name is Atar. ಇಲ್ಲಿ ನೋಡ್ಬೇಕು, ಇಲ್ಲಿ My team is ಯು ಫಾರ್ಗಾಟ್ ಯುವರ್ ಟೀಮ್ ನೇಮ್? ಬ್ಯಾಂಗ್ಳೂರ್, no. ಮೈಸೂರ್, ಬ್ಯಾಂಗ್ಳೂರ್, ಬೆಳಗಾವಿ, ಹುಬ್ಳಿ. Okay, starting. ನೋ, ಕ್ಯಾನ್ ಯು ಆಸ್ಕ್ ಯುವರ್ ಫ್ರೆಂಡ್ ವಿಚ್ ಟೀಮ್? ಇಲ್ಲ ಅವನಿಗೆ ಪಾಪ ಮ್ಯಾಚ್ ಟೆನ್ಷನ್ ಅಲ್ಲಿ ಇದ್ದಾನ, ಅವನಿಗೆ ಯಾವ್ದು ಟೀಮ್ ಅಂತ ಅಲ್ಲ, ಅವನಿಗೆ ಕೇಳ್ತಿದ್ದ ನಾಗಲ್ಲಿ ಕೇಳಿ ಬಂದ. ಬಂದ ಹೋಗು ಮೈಕ್ ಕೊಡೋನಿ. My team name is Bijapur Bulls 2. ಓ ಬಿಜಾಪುರ್ ಬುಲ್ಸ್ ಬುಲ್ಸ್ 2. 2. Yeah. Okay, 2. There is A and B. There is 1 and 2. Okay. Very nice. So, All the best. are you playing finals now? Yeah. Okay. No, not the finals. It's tomorrow. This is second match. Oh, this is second match. Yeah, Tomorrow it's finals. Against Bengaluru Blasters. Okay. Can you talk something in Kannada? ನನಗೆ ಎಲ್ಲರೂ ಆಲ್ ದ ಬೆಸ್ಟ್. ನಿಂಗೆ ಕನ್ನಡದಲ್ಲಿ ಸಾಂಗ್ ಹೇಳಿ ಗೊತ್ತುಂಟಾ? ಗೊತ್ತಿಲ್ಲ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಇವಾಗ ಹೇಳ್ತಾನೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತ. ಎಲ್ಲರೂ ಫುಡ್ ಕಟ್ಟಿ ಸ್ಟೋರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಬಾಯ್ Guys, everybody say hi. Say hi. ಹಾಯ್. Hi ಅಂತೆ. ಹೆಣ್ಮಕ್ಳದ್ದು ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾ ನಕ್ರ ಡ್ರಾಮಾ ಇರ್ತದೆ. ಇರ್ತದೆ. ಹೌದು. Which team are you? ಯಾವ ಟೀಮ್? ಕನ್ನಡದಲ್ಲಿ ಮಾತಾಡು ಇವತ್ತು. Bijapur Bulls 2. ಬಿಜಾಪುರ್ ಬುಲ್ಸ್. ಬಿಜಾಪುರ್. ಓಕೆ, ವಿನ್ ಆಗಿದ್ದೀರಾ ಈಗ ಸೆಕೆಂಡ್ ಮ್ಯಾಚಾ? Second match. ನೀವು ವಿನ್ ಆಗಿದ್ದೀರಾ ಫಸ್ಟ್ ಮ್ಯಾಚ್? ಇಲ್ವಾ, ಸೋತದ? ಎಲ್ಲಿ ಈ ಮ್ಯಾಚ್ ವಿನ್ ಆಗ್ತೀನಿ. ಈ ಮ್ಯಾಚ್ ವಿನ್ ಆಗ್ಬೇಕಾಯ್ತಾ? ಆಲ್ ದಿ ಬೆಸ್ಟ್. ಗರ್ಲ್ಸ್ ಪವರ್. ಗುಡ್ ಥಿಂಗ್ ಅಂತ ಹೇಳಿದ್ರೆ ಮಳೆ ಒಂದಿಲ್ಲ ಮಾರ, ಅದೇ ಒಂದು ಬೆಸ್ಟ್ ವಿಷಯ ಅಲ್ಲ. ನಿತ್ತದಾಗ್ಬೋದಾ ಮಳೆ? ವೆದರ್ ಅಲ್ಲಿ ಇತ್ತಲ್ಲ ಚೂರು 20-30%, ಬಟ್ ಲಕ್ಕಿಲಿ ನೋಡಂತ ಬಿಸಿಲು ಮಾರೆ. ಕರೆಕ್ಟ್. ಗಾಡ್ಸ್ ಗ್ರೇಸ್. ಅಂದ್ರೆ ದೇವರು ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನೆಲ್ಲ ಅಂತ ಇದೊಂದು ಸೈನ್ ಅಷ್ಟೇ. ಮಕ್ಕಳೆಲ್ಲ ಪಾಪ ಸಮ್ಮರ್ ಅಲ್ಲಿ ಆಡ್ಲಿ ಮಾರೆ, ಸ್ವಲ್ಪ ಆರೋಗ್ಯವಂತರಾಗಿರ್ಲಿ ಅಂತ. ಪೂಜಿತನವ್ರದ್ದು ಪವರ್ ಪಫ್ ಗರ್ಲ್ಸ್ ಸೋತಿದ್ದಾರೆ. ಅಂದರೆ ಅವರು ಒಂದು ಮ್ಯಾಚ್ ವಿನ್, ಬಾಕಿ 2 ಟೀಮ್ಸ್ ಒಂದೊಂದು ಮ್ಯಾಚ್ ವಿನ್ ಆಗಿದ್ದಾರೆ. 3 ಟೀಮು ಒಂದೊಂದು ಮ್ಯಾಚ್ ವಿನ್. ಬಟ್ ರೂಲ್ಸ್ ಪ್ರಕಾರ ಯಾರು ಸ್ಟ್ರೇಟ್ ಸೆಟ್ ವಿನ್ ಆಗ್ತಾರೆ ಅವರು ಫೈನಲಿಗೆ ಕ್ವಾಲಿಫೈ. ಸೊ ಆದ ಕಾರಣ ಅವರಿಬ್ಬರು ಫೈನಲ್ಸಿಗೆ ಹೋಗಿದ್ದಾರೆ. ಈಗ ಫೈನಲ್ಸ್ ಆಗ್ತಾ ಉಂಟು, ನೋಡುವ ಪಾಯಿಂಟ್ಸ್ ಎಷ್ಟು ಅಂತ. ಪವರ್ ಪಫ್ ಗರ್ಲ್ಸಿಗೆ 3rd ಪ್ಲೇಸ್ ಅಂತೆ. ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಡಿಸೈಡ್ ಆಗ್ತಾ ಉಂಟು, ನೋಡುವ. ಭಾರಿ ಫೈಟ್ ಉಂಟು ಈಗ ಸೆಕೆಂಡ್ ಸೆಟ್. ಗೇಮ್ ಪಾಯಿಂಟ್ ಅಲ್ಲಿ ಇದ್ದಾರೆ ಬ್ಲ್ಯಾಕ್ ಟೀಮ್. ಇದು ಸೆಟ್ ವಿನ್ ಆದರೆ ಇವರು ವಿನ್ ಫೈನಲ್ಸ್. ವಿನ್, ಬ್ಲ್ಯಾಕ್ ಟೀಮ್ ವಿನ್ ಫೈನಲ್ಸ್. ಹುಡುಗಿಯರದು ಥ್ರೋಬಾಲ್ ಫೈನಲ್ಸ್ ಆಯ್ತು ಇವತ್ತಿಗೆ. ಇನ್ನು ನಾಳೆ ಎಂತ ಇದ್ರು ಹುಡುಗಿಯರದು ಕ್ರಿಕೆಟ್ ಮತ್ತೆ ಹುಡುಗರ ಕ್ರಿಕೆಟ್. ಬಾ ಹೇಳು. ನಾಳೆ ಬೀಸು, ಈಗ ಮನೆಗೆ ಹೋಗಿ ಬೀಸು ಬಾ. ಹೌದು, ನಾಳೆ ನಮ್ಮ ಫೇವ್ರೆಟ್ ಬುಮ್ರಿ ಅವರು, ನಾಳೆ ನಮ್ಮ ಬುಮ್ರಿ ಅವರು ಇನ್ ಆಕ್ಷನ್. ಎಸ್,
ನಾಳೆ ಬುಮ್ರಿಯನ್ನು ನಾಳೆ ಸಿಗುವ. ಇವತ್ತು ಮನೆಗೆ ಹೋಗಿ ಪೂಜಿತನಾಗಿ ಮನೆಗೆ ಹೋಗುವ. ನಾಳೆ ಬರುವಾಗ ಬುಮ್ರಿಯಾಗಿ ಮನೆಗೆ ಇಲ್ಲಿ ಬಾ ಗ್ರೌಂಡ್. ಬಾಯ್ ಬಾಯ್, ಸಿಗುವ. ಬಾಯ್ ಮಾಡಿ ವೀಕ್ಷಕರು ಸಿಗುವ. ಅಲ್ಲಿ ಫೋಟೋ ಸೆಷನ್ ಆಗ್ತದೆ, ನಾನೊಂದು ವಿಡಿಯೋ ಮಾಡಿ. ನೋಡಿ ವಿನ್ನಿಂಗ್ ಟೀಮ್ ಇದು ಸೆಲೆಬ್ರೇಷನ್. ಇಂಟರ್ವ್ಯೂ ಕೊಡ್ಲಿಕ್ಕೆ ನಮ್ಗೊಂದು ಹೇಳಿ, ಹೇಗೆ ಫೀಲ್ ಆಯ್ತು ವಿನ್ ಆಗಿ? ತುಂಬಾ ಖುಷಿ ಆಯ್ತು. ಹೋಲ್ ಟೀಮ್ ಲೈಕ್ ಕೇಮ್ ಟುಗೆದರ್ ಇನ್ ದ ಲಾಸ್ಟ್ 2 ಮ್ಯಾಚಸ್. ನಂಗೆ ತುಂಬಾ ಇಷ್ಟ ಆಯ್ತು ಲೈಕ್ ಆಡಿದ್ದು. ಬ್ಯಾಕ್ ಟು ಬ್ಯಾಕ್. ಆದ್ರೆ ನಿಮ್ಗಿಂತ ಜಾಸ್ತಿ ನಂಗೆ ಇಷ್ಟ ಆಗಿದೆ. ಯಾಕೆ ಹೇಳಿ? ನಾವು ಇವರನ್ನು ಸೋಲ್ಸಿದಲ್ಲ, ಟೆಕ್ನಿಕಲಿ ವಿನ್ನರ್ಸ್ ಯಾರು ಕೇಳಿದ್ರೆ ನಾವೇ. ಆಕ್ಚುಲಿ ಬೆಳಗ್ಗೆ ಹೇಳಿದ್ರು ಒಂದ್ಸಲಿ ಆದ್ರೂ ಸೋಲ್ಸ್ಬೇಕು ಅಂತ. ಅದು ಆಗಲೇ ಖುಷಿ ಆಗಿದೆ ಅವಳಿಗೆ, ಫುಲ್ ಹ್ಯಾಪಿಯಲ್ಲಿ ಇದ್ದು. ಮತ್ತೆ ಇನ್ನೊಂದೆಂತ ಹೇಳಿದ್ರೆ, ಅಮಿತಾಯಲ್ಲಿ ವಿನ್ನಿನ ಮಾತು ಅಲ್ಲಿ. ಅದು ನೆಕ್ಸ್ಟ್, ಅದು ಕಣ್ಣಾಕಿದ್ಲು. ನಾಳೆ ಕ್ರಿಕೆಟ್ ನಂಗೆ ಗೊತ್ತಿಲ್ಲ. ಹೌದು, ಇಲ್ಲ ವೆಲ್ ಪ್ಲೇಡ್. ನಾಯಕ. ಹೌದಾ? ಹಾಗಾದ್ರೆ ನಾವು ಅವ್ರ ಹತ್ರ ಮಾತಾಡುದಿಲ್ಲ. ಯಾಕಂದ್ರೆ ನಾವು ಮ್ಯಾಂಗ್ಳೂರ್ ಯುನೈಟೆಡ್, ಅವ್ರು ಬೇರೆ ಟೀಮ್. ನಾಳೆ ನಾವೆಲ್ಲ ರೈವಲ್ಸ್. ಇವತ್ತು ನಾವೆಲ್ಲ ನಿಮ್ಮ ಮ್ಯಾಚ್ ನಮ್ಮ ಜೊತೆ ಇಲ್ಲ ಅಲ್ವಾ? ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರಾದ್ರೂ ಇರ್ಬೋದು. ನಾವು ಯಾರ ಹತ್ರ ಮಾತಾಡುದಿಲ್ಲ. ಹುಡುಗಿಯರ ಟೀಮ್ ಉಂಟಾ ಚಿತ್ರದುರ್ಗ? ನನಗೆ ಯಾವ ಮ್ಯಾಚ್ ಐತೆ ಅಂತಾನೆ ಗೊತ್ತಿಲ್ಲ. ನನ್ ಮ್ಯಾಚ್ ನೋಡಿದ್ರೆ ಇವತ್ತು ಅಟ್ಟರ್ ಫ್ಲಾಪ್ ಆಗಿದೆ. ಒಳ್ಳೇದಾಯ್ತು ನೋಡಿ. ಒಳ್ಳೆ ಆಗಿದೆ, ಒಳ್ಳೆ. ನಾನು ಯಾರಾದ್ರೂ ಹೇಳಿ ಅಂತ ಕಾಯುದು. ಹೇಳಿ ಯಾರಾದ್ರೂ. ನಾವು ಸಿಗುವ. ಪೂಜಿತ್ ಅಂದು ಇನ್ನೂ ಸಹ ಚಿಟ್ ಚಾಟ್ಸ್ ಆಗ್ಲಿಲ್ಲ. ಈಗ ನಂಗೆ ಈಗ ಇನ್ನೊಬ್ಬ ಈಗ ಎರಡೆರಡು ಕ್ಯಾಮರಾ ಬಂತು. ಹೇಗೆ ಫೀಲ್ ಅವ್ರ ಆಗ್ತದೆ? ಹೆಸರು ಎಂತ ಅಂತ ಗೊತ್ತಿಲ್ಲ. ಎಂತ ಬಿಡುವ ಹೆಸರು? ಶಿಲ್ಪಾ ಯತೀಶ್. ಅವ್ರು ನಮ್ಗೆ ಬಂದು ಹೇಳಿದ್ರು, ನೀವು ವಿಡಿಯೋಸ್ ಒಳ್ಳೇದ್ ಮಾಡ್ತೀರಿ, ನೀವು ಬಾಡುಟೆ ಅಂತ ಹೇಳ್ತಿದ್ರಿ. ಅಲ್ಲೇ ಅರ್ಧ ತಿನ್ನಲ್ಲ, ಬಟ್ ನಿಮ್ ವಿಡಿಯೋ ನೋಡಿ ಅದಷ್ಟು ಚಂದ ತೋರಿಸಿದ್ರೆ. ಟು ಬಿ ಫ್ರಾಂಕ್, ಐ ಥಿಂಕ್ 26 minutes ಫುಲ್ ನೋಡಿದೀನಿ, ಬೋರ್ ಆಗ್ಲಿಲ್ಲ. ನೈಸ್. ಸೀರಿಯಸ್ಲಿ ಐ ವಾಚ್ ಎವ್ರಿ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಥಿಂಕ್ I'll get a notification. ಹಾಗಾದ್ರೆ ಅವ್ರು ಥ್ಯಾಂಕ್ ಯು ಗಂಟೆ ಸೊ ಮಚ್. ಒತ್ತಿದ್ದಾರೆ. ಹೌದು, ಅದಕ್ಕೆ ನೀವೆಲ್ಲ ಎಂತ ಮಾಡ್ಬೇಕು? ನೀವು ಸಹ ಗಂಟೆ ಗಂಟೆ ಒತ್ತಬೇಕು. ಹೌದಪ್ಪ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಹುಡುಗಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಪೂಜಿಕಾಜ್ ಸ್ಟೋರಿ. ಪೂಜಿತ್ ಅಂತ ಹಾ, ರೊಕ್ಕ ಇದ್ದಾರೆ, ನಿಮ್ಮ ಹೆಸರು ಮರ್ತೋಗಿರೋದು. ಅದ್ ಹೇಳಿ ಆಯ್ತು ಅವರು ಆಶಾ ಅಕ್ಕ ಅಂತ ಹೇಳಿ. ನಿಮ್ಮ ಹೆಸರು ಆಮೇಲೆ ಕೇಳಿದ್ರೆ ಶ್ರೀಧರ್ ಅಣ್ಣ. ನೋಡಿ ಎಲ್ಲರ ನೋಡಿದ್ದಾರೆ, ಅವ್ರನ್ನ ಬಿಡೋದಿಲ್ಲ. ಇನ್ನು ಮಾತಾಡೋದು ಚಂದ ಇದೆ. ಇಟ್ಸ್ ವೆರಿ ನೈಸ್ ಯುವರ್ ಲ್ಯಾಂಗ್ವೇಜ್. ಕುಂದಾಪುರ ನಂಬದೇ ಅದಕ್ಕೆ ಅದು ಖುಷಿ ಆಗುತ್ತೆ ಕೇಳೋಕ್ಕೂ. ಅದಕ್ಕೆ ನಾನು ಹೇಳುದು ಕುಂದಾಪುರದಲ್ಲಿ ಜಾಸ್ತಿ ಮಾತಾಡೋದು, ಮಂಗಳೂರಿಗೆ ಅಡಾಪ್ಟ್ ಆಗ್ಬೇಡ ಅಂತ. ಹೌದು, ನನ್ಗೆ ಅದೇ ಮದ್ವೆ ಆಗಿದ್ದಕ್ಕೆ ಮಂಗಳೂರು ಬೇಕಾಯ್ತಿಲ್ಲ. ಅದು ನಂಗೆ ಇದನ್ನ ಹಾಕ್ಬೇಕೀಗ. ಸೊ ಇಲ್ಲಿಂದ ಈಗ ಎಲ್ಲರೂ ಹೊರಟಿದ್ದಾರೆ. ಆಸ್ ಆಲ್ವೇಸ್ ನಾನು ಜಾನು. ಆಯ್ತು ಅಲ್ಲಿ ನೋಡಂತ ಎಲ್ಲ ಖಾಲಿ. ಹೌದು, ಆಸ್ ಆಲ್ವೇಸ್ ನಾನು ಜಾನು ಲಾಸ್ಟಿಗೆ ಹೋಗುದು. ನಮ್ಗೆ ಎಲ್ಲರ ಹತ್ರ ಮಾತಾಡಿ, ನನ್ಗೆ ಎಸ್ಪೆಷಲಿ ಪಟ್ಟಂಗ ಹೊಡೆದು ನಗಾಡಿ ಎಲ್ಲರನ್ನು ಮೀಟ್ ಆಗಿ ಎಲ್ಲರ ಹತ್ರ ಬಾಯಿ ತುಂಬಾ ಮಾತಾಡಿ, ಅದೇ ನಮ್ಮ ಪೂಜೆದೊಂದು ಕ್ವಾಲಿಟಿ. ನಂಗೆ ಇಷ್ಟ, ನಂಗೆ ಜನರಂದ್ರೆ ಇಷ್ಟ. ಐ ಲವ್ ಪೀಪಲ್. ಜನರಂದ್ರೆ ಇಷ್ಟ. ಅದೌದು, ಮೊದ್ಲಿಂದ ಸಾಗಿ ಅವಳು. ಹೌದು. ಸೊ ಅದರಿಂದ ನಾವು ಮಾಡುವ ಎಂಡ್ ಮಾಡುವ. ಸೊ ಡೇ 1 ಹೀಗಿತ್ತು ನಮ್ಮದು. ಹುಡುಗರದ್ದು ಏನಿಲ್ಲ ಇತ್ತು ಕ್ರಿಕೆಟ್ ಅದಿದೆಲ್ಲ, ಬಟ್ ನಾಳೆ ಉಂಟು ಡೇ 1. ಇದು ಪೂಜಿತನವ್ರದ್ದು ಮ್ಯಾಚ್ ಭಾರಿ ಗಮ್ಮತ್ತಿತ್ತು. ಎಲ್ಲ ಹುಡುಗಿಯರು ಸೂಪರ್ ಆಡಿದ್ದಾರೆ. ನಂಗಂತೂ ಭಾರಿ ಖುಷಿ ಆಯ್ತು. ಇದೇ ಫಸ್ಟ್ ಟೈಮ್ ಥ್ರೋ ಬಾಲ್ ಮಾಡಿಸುದಂತ ಇಲ್ಲಿ. ಸೊ ಯಾರ್ದು ಸ್ಟ್ರೆಂತ್ ಯಾರು ಹೇಗೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇತ್ತು ಟೀಮ್ ಮಾಡುವಾಗ ಅದಿದಂತ. ಬಟ್ ಐ ಥಿಂಕ್ ಈಕ್ವಲ್ ಇತ್ತು ಮೂರು ಟೀಮ್ ಬೆಸ್ಟ್ ಅಲ್ಲಿ ಬೆಸ್ಟ್ ಆಡಿದ್ದಾರೆ. ಗೇಮ್ ನೋಡುವಂತ ನಮ್ಗೆ ಆಡಿಯನ್ಸ್ ಆಗಿ ನೋಡ್ಲಿಕ್ಕೆ ಒಂದು ಮಜಾ ಬರ್ತಿತ್ತು, ಅಷ್ಟು ಫೈಟ್ ಇತ್ತು ಎಲ್ಲ ಗೇಮ್ಸ. ಸೊ ಗುಡ್ ಥ್ರೋ ಬಾಲ್ ಎವ್ರಿ ಇಯರ್ ಇವ್ರು ಮಾಡ್ಲಿ, ಎವ್ರಿ ಇಯರ್ ಇದೇ ತರ ಜನ ಸೇರ್ಲಿ, ಭಾರಿ ಖುಷಿ ಆಗ್ತದೆ. ಅಂಡ್ ನಾವು ಇನ್ನು ಸಿಗುವ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೇವೆ. ನಾಳೆ ಡೇ 2 ವಿಡಿಯೋಸ್ ನೋಡಿ. ಡೇ 2 ಕ್ರಿಕೆಟ್ ಹುಡುಗಿಯರ್ದು ಉಂಟು, ಹುಡುಗರ್ದು ಉಂಟು, ಪ್ಲಸ್ ಅದರ ಜೊತೆ ಕಾಮೆಂಟ್ರಿ ಅದು ಇದು ಅಂತ ಗಮ್ಮತ್ತು ನೀವು ನೋಡ್ತೀರಿ. VKK ಕಮ್ಯುನಿಟಿ ಹೇಗೆ ಉಂಟಂತ ಕ್ಯಾನಡಾದಲ್ಲಿ, ಅದು ನೋಡಿ. ಸೊ ನಿಮ್ಗೆಲ್ಲ ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಡಿ. See you in next video. Bye. Bye.